ಅಲ್ಲ ಕಣೋ ಅಭಿ, ನೀನು ಅಷ್ಟು ದ್ವೇಷ ಮಾಡಿದ್ರು ನೀನು ಮದುವೆನೇ ಮಾಡಿಸ್ಕೊಟ್ರಲ್ಲ, ಅವ್ರ ಮೇಲೆ ಇನ್ನೂ ದ್ವೇಷ ನಿನಗೆ. ನನಗೆ ಇವ್ರ ಮೇಲೆ ಕೋಪ ಇಲ್ಲ ಚಿಕ್ಕಪ್ಪ, ಹಾಗೆ ಅವ್ರ ಮಕ್ಕಳ ಮೇಲೆ ನಂಬಿಕೆನೂ ಇಲ್ಲ. ಅಮ್ಮನ ನೆಪ ಇಟ್ಕೊಂಡು ಈ ಮನೆಗೆ ಬಂದು ಸೇರ್ಕೋತಾರಲ್ಲ ಅನ್ನೋದೇ ನನ್ನ ಟೆನ್ಷನ್ನು ಅಷ್ಟೇ. ಯೋ, ನನಗೆ ಇಲ್ಲಿ ಬಂದು ಸೇರ್ಕೊಳ್ಳೋಕ್ಕೆ ನನಗೇನು ಮಾನ ಮರ್ಯಾದೆ ಇಲ್ಲ ಅಂದ್ಕೊಂಡಿದ್ಯಾ? ನೀನೇ ಬಂದು ನನ್ನ ಕಾಲಿಡ್ಕೊಂಡು ಬಾ ಅಂದ್ರು ನಾನು ಬರೋದಿಲ್ಲ. ಇದು ಒಂದು ಫ್ಯಾಮಿಲಿನ. ಕ್ಷಮಿಸಿ, ಪರ್ಸ್ನಲ್ ವಿಷಯ ಮಾತಾಡೋದಕ್ಕೆ ನಾನು ಮಾತಾಡ್ಬಿಟ್ಟೆ. ನಾಟಕ ಆಡ್ಬೇಡ, ಇದೆಲ್ಲ ನಿಂದೇ ಪ್ಲಾನ್ ಅಂತ ನಂಗೆ ಅನಿಸ್ತಿದೆ. ನಮ್ಮ ಮನೆ ಆಸ್ತಿ ಮೇಲೆ ಶಟ್ ಅಪ್. ತುಳಸಿಯವರ ಹೆಸರನ್ನ ಸೇರಿಸ್ಬೇಕೋ ಬೇಡವೋ ಅಂತ ನಾನು ಯಾರ ಅಭಿಪ್ರಾಯನೂ ಕೇಳ್ತಾ ಇಲ್ಲ. ಯಾಕೆಂದರೆ ಅವ್ರ ಹೆಸರನ್ನ ಸೇರಿಸೋದು ಬರೀ ಕಾನೂನಿನ ನಿಯಮ ಮಾತ್ರ ಅಲ್ಲ, ಅದು ನ್ಯಾಯ. ಅವರು ನನ್ನ ಧರ್ಮಪತ್ನಿ. ಅಂದಮೇಲೆ ಈ ಮನೆ ಯಜಮಾನಿಯಾಗಿ ಅವರಿಗೆ ಸಿಗಬೇಕಾದ ಹಕ್ಕನ್ನು ಕೊಡಲೇಬೇಕು. ಇದು ಯಾರನ್ನೋ ನೋಯಿಸೋಕ್ಕಾಗಲಿ ಯಾರನ್ನೋ ಮೆರೆಸೋಕ್ಕಾಗಲಿ ಮಾಡ್ತಿರೋ ಕೆಲಸ ಅಲ್ಲ. ಯಾವುದು ಸರಿನೋ ಅದನ್ನು ಮಾಡ್ತಾ ಇದ್ದೀನಿ. ನನಗದಕ್ಕೆ ಯಾರ ಒಪಿನಿಯನು ಬೇಕಾಗಿಲ್ಲ. ಏನು ಹಾಗಂದ್ರೆ ನಾವೆಲ್ಲ ಇವರ ಹೆಸರು ಸೇರಿಸ್ಬೇಕು, ಸೇರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನು ತಪ್ಪು ಅಂತ ಯಾರು ಹೇಳೋ ಹಾಗಿಲ್ಲ, ಪ್ರಶ್ನೆ ಕೇಳೋ ಹಾಗೂ ಇಲ್ಲ. ಅರ್ಥ ಆಯ್ತಾ? ಮಾಧವ್ ಅವರೇ, ಯಾಕೆ ಹಾಗೆ ಮಾತಾಡಿದ್ರಿ ನೀವು? ಅವ್ರಿಗೆ ಬೇಜಾರಾಗಲ್ವಾ? ತುಳಸಿಯವರೇ, ನಾನು ನಿಮ್ಮನ್ನು ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿದ್ದೀನಿ. ಹಾಗೇ ನಮ್ಮ ವಂಶವೃಕ್ಷದಲ್ಲಿ ನನ್ನ ಧರ್ಮಪತ್ನಿ ಹೆಸರನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ನನ್ನ ಜೀವನದಲ್ಲಿ ಕಷ್ಟ ಸುಖ ಏನೇ ಬಂದರೂ ನಿಮ್ಮ ಜೊತೆಯಲ್ಲಿರ್ತೀನಿ ಅಂತ ಪ್ರಾಮಿಸ್ ಮಾಡಿ ಮದುವೆ ಆಗಿದ್ದೀನಿ. ಆದರೆ ಕಷ್ಟದಲ್ಲಿ ಮಾತ್ರ ನಿಮಗೆ ಪಾಲು ಸಿಗ್ತಾ ಇದೆ. ಖುಷೀಲಿ ಪಾಲು ಕೊಡೋಕ್ಕೆ ನಿಮಗೆ ಖುಷಿನೇ ಸಿಗ್ತಿಲ್ಲ. ಒಂದಲ್ಲ ಒಂದು ಗೋಳು. ಈಗ ನಿಮ್ಮನ್ನು ನಮ್ಮ ವಂಶವೃಕ್ಷದಲ್ಲಿ ಸೇರಿಸೋದ್ರಿಂದ ನೀವು ಎಲ್ಲದಕ್ಕೂ ಹಕ್ಕುದಾರರಾಗ್ತೀರ. ಅದೊಂಥರ ನನಗೆ ಸಮಾಧಾನ ಕೊಡುತ್ತೆ ತುಳಸಿಯವರೇ. ಆದರೂ ಮಕ್ಳಿಗೆ ನೋವಾಗ್ತಾ ಇದೆ ಅಲ್ವಾ? ಅವ್ರಿಗೆ ನೋವು ಕೊಟ್ಟು ಇದೆಲ್ಲ ಯಾಕೆ ಅಂತ. ಅವ್ರಿಗೆ ನಾನು ಏನೇ ಮಾಡೋಕ್ಕೆ ಹೋದ್ರೂ ನೋವೇ ಆಗುತ್ತಲ್ಲ ತುಳಸಿಯವರೇ. ಈಗ ವಂಶವೃಕ್ಷದಲ್ಲಿ ನಿಮ್ಮ ಹೆಸರನ್ನು ಸೇರಿಸೋದು ನನ್ನ ನಿರ್ಧಾರ ಅಲ್ಲ, ಅದು ಕಾನೂನಿನ ನಿಯಮ. ಅದನ್ನು ಇವ್ರು ಅರ್ಥ ಮಾಡ್ಕೊಳ್ಳದೆ ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ನಾನೇನು ಮಾಡೋಕ್ಕಾಗತ್ತೆ ಹೇಳಿ? ಅಲ್ಲ, ಅವ್ರ ಮನ್ಸಿಗೆ ಕಹಿ ಆಗೋದಾದ್ರೆ ಇದೆಲ್ಲ ಯಾಕೆ ಬೇಕು? ಇಷ್ಟು ದಿನ ಎಲ್ಲ ಹೇಗೆ ನಡ್ಕೊಂಡು ಹೋಯ್ತೋ ಹಾಗೆ ಹೋದ್ರಾಯ್ತಲ್ಲ. ಇಲ್ಲ ತುಳಸಿಯವರೇ, ಈ ಕೆಲಸನ ಮೊದಲೇ ಮಾಡಬೇಕಾಗಿತ್ತು, ಆದರೆ ಸಂದರ್ಭ ಬಂದಿರಲಿಲ್ಲ. ನಿಮಗೆ ನಮ್ಮ ಅಭಿಯವಿ ಬಗ್ಗೆ ಗೊತ್ತಲ್ಲ, ಸ್ವಲ್ಪ ದಿನ ಮನಸ್ಸು ಕಹಿಯಾಗಿರುತ್ತೆ, ಆಮೇಲೆ ಸರಿ ಹೋಗ್ತಾರಷ್ಟೆ. ಈಗಾಗಲೇ ನೀವು ಯಜಮಾನಿ ಅಂತ ಹೇಳಾಗಿದೆ, ಇನ್ನು ಕಾನೂನು ಪ್ರಕಾರ ನೀವು ಯಜಮಾನಿ ಆಗ್ತೀರಾ ಅಷ್ಟೇ. ಮೊದಲನೇದಾಗಿ ಯಾವ ಪಟ್ಟದ ಆಸೆನೂ ಇಲ್ಲ ನನಗೆ. ಎಲ್ಲರೂ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಮತ್ತೆ ಇದೊಂದು ವಿಚಾರದಿಂದ ಮನೆಯಲ್ಲಿ ಅಶಾಂತಿ ಸೃಷ್ಟಿಯಾಗತ್ತೇನೋ ಅನ್ನೋ ಆತಂಕ ನನಗೆ. ಅಶಾಂತಿ ತಾನಾಗಿ ಸೃಷ್ಟಿ ಆಗೋದಲ್ಲ, ಅದನ್ನು ನಾವು ಮಾಡ್ಕೊಳ್ಳೋದು. ಈ ವಿಷಯನ ಇಷ್ಟೆಲ್ಲ ಎಳೆದಾಡೋ ಅಗತ್ಯನೇ ಇರಲಿಲ್ಲ, ಆದರೆ ಮಕ್ಕಳು ಹೀಗೆ ಮಾಡ್ತಿದ್ದಾರೆ. ನೀವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಹಾಗೆಯೇ ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ ಅಂತ ನೀವು ನೊಂದ್ಕೊಳ್ಳೋ ಅಗತ್ಯನೂ ಇಲ್ಲ. ನಾನೆಲ್ಲ ಸರಿ ಮಾಡ್ತೀನಿ, ನೀವು ಆರಾಮಾಗಿ ನಿದ್ದೆ ಮಾಡಿ. ಯಾಕೆ ತುಳಸಿಯವರೇ,
ಯಾವುದಾದ್ರೂ ಲಾಲಿ ಹಾಡಬೇಕಾ? ನಾನು ಹಾಡಕ್ಕೆ ರೆಡಿ. ಆದರೆ ನಾನು ಹಾಡೋ ರೀತಿಗೆ ನಿದ್ರಾದೇವಿ ರೂಮ್ ಡೋರ್ವರೆಗೆ ಬಂದೋಳು ವಾಪಸ್ ಓಡೋಗ್ತಾಳೆ. ಓಕೆನಾ? ಅಪ್ಪ ಬನ್ನಿ. ನನಗಂತೂ ನಡೆದು ಸಾಕಾಗಿ ಹೋಯ್ತದತ್ತಣ್ಣ. ಅದು ಎಷ್ಟು ವಾಕ್ ಮಾಡ್ತೀವೋ, ಹೀಗೆ ವಾಕ್ ಮಾಡ್ಕೊಂಡು ಸ್ಟ್ರೇಟಾಗಿ ಹೋಗಿಬಿಟ್ಟಿದ್ರೆ ಇಷ್ಟು ದಿನ ನಡೆದಿದ್ರಲ್ಲಿ ಕಾಶ್ಮೀರ ದಾಟಿಬಿಡ್ತಿದ್ದೆ ನೀನು. ನಡಿಬೇಕು, ಅಟ್ಲೀಸ್ಟ್ ಇದಾದ್ರೂ ಕರೆಕ್ಟಿತ್ತ. ಹೌದು, ಎಲ್ಲಿ ಜಗಳ ಗಂಟೆ ಕಾಣಿಸ್ತಾ ಇಲ್ವಲ್ಲ? ಯಾಕೆ ಮತ್ತೆ ಅವ್ರ ಜೊತೆ ಜಗಳ ಮಾಡ್ಬೇಕಾಗಿತ್ತ? ಹಾಗೇನಿಲ್ಲಪ್ಪ, ಸುಮ್ಮನೆ ಕೇಳಿದೆ ಅಷ್ಟೇ. ತಾತ ತಾತ ಆ ತಾತ, ಸಾರಿ ಸರ್ ಮೋಟಿವೇಶನ್ ಸ್ಪೀಚು. ಅಲ್ಲಪ್ಪ, ದಿವಸ ಅದು ಏನಯ್ಯ ಮಾತಾಡ್ಲಿ ನಾನು? ನೀವು ಬಿಡಿ ಸರ್, ಫುಲ್ಲು ಫೇಮಸ್ಸು. ನೀವೇನು ಮಾತಾಡೋ ಲೈಕ್ಸ್ ಬಂದೇ ಬರುತ್ತೆ. ಹಾಂ, ರೆಡಿನಾ ಸರ್? ಓಕೆ, ರೆಡಿ ಸರ್. ನನಗೆ ಒಂದು ಅರ್ಥ ಆಗೋದಿಲ್ಲ. ನಮ್ಮ ಜನಗಳು ತಮಗೆ ಇಂಗ್ಲಿಷ್ ಬರೋದಿಲ್ಲ ಅಂತಂದ್ರೆ ಯಾಕದನ್ನ ಕೀಳರಿಮೆ ಅಂತ ಭಾವಿಸ್ತಾರೆ? ಅಲ್ಲರಿ, ನಮ್ಮ ಭಾಷೆ ಕನ್ನಡ, ನಾವಿರೋದು ಕರ್ನಾಟಕದಲ್ಲಿ. ಅಂಥದ್ರಲ್ಲಿ ಈ ತಂದೆ ತಾಯಿಗಳು ತಮ್ಮ ಮಕ್ಕಳು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಅಂತಂದರೆ ಅದನ್ನು ಏನೋ ಒಂದು ದೊಡ್ಡ ಸಾಧನೆ ಅಂತ ತಿಳ್ಕೊತಾರೆ. ಅವರಿಗೆ ಈ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಹೇಳ್ಕೊಡೋವಾಗಿರೋಂಥ ಖುಷಿ ಸೂಪರ್ ಸರ್, ಇವತ್ತಿನ ಟಾಪಿಕ್ ಸೂಪರ್. ಮಿಲಿಯನ್ ವ್ಯೂಸ್ ಪಕ್ಕ. ಮೇಲ್ ಹಚ್ಚಿದ್ ಸಾಕು, ಕಾಸು ಬಿಚ್ಚಪ್ಪ. ಅದನ್ನೆಲ್ಲ ನೀವು ಕೇಳಬಾರ್ದು ತಾತ. ಆ ಸರ್ ತೋಳಿ, ಇದರಲ್ಲಿ ಇಂಥ ಕಡೆ ಮಾತಾಡಿದ್ರೆ ಇಷ್ಟು ಸಂಪಾದನೆ ಆಗತ್ತೆ ಅಂತ ಗೊತ್ತೇ ಇರಲಿಲ್ಲ ಕಣೋ. ಆಯ್ತಣ್ಣ, ಪಾರ್ಟಿಗೆ ಖರ್ಚು. ಆ ಪಾರ್ಟಿ ಅಂತೆ, ಪಾರ್ಟಿ. ನಾವು ಅಷ್ಟು ಶ್ರೀಮಂತರಲ್ಲಪ್ಪ, ಮನೇಲಿ ಮಕ್ಕಳಿದ್ದಾರೆ, ಯಾವ್ದಾದ್ರು ಖರ್ಚಿಗಾಗತ್ತೆ. ಹಾಯ್ ನಡಿ. ಅಣ್ಣ ತಗೋ ಸ್ಕೂಲ್ ಸರ್ಟಿಫಿಕೇಟ್. ಹಾಂ, ಆಧಾರ್ ಇಲ್ಲಿದೆ. ನಮ್ಮ ಮಾತಕ್ಕೆ ಬೆಲೆನೇ ಇಲ್ಲ ಈ ಮನೇಲಿ. ಇವ್ರು ಆಡಿದ್ದೆ ಆಟ. ಅವೇ ಏನಾದರೂ ಒಂದ್ಯಾ? ಹೌದು ಚಿಕ್ಕಪ್ಪ, ನಾನು ಆಗ್ಲಿಂದ ಅಷ್ಟು ಸಲ ಹೇಳ್ತಾ ಇದ್ದೀನಿ, ನೀವು ಯಾರೋ ತಲೆನೇ ಕೆಡ್ಸ್ಕೊತಿಲ್ವಲ್ಲ? ಇದ್ರಲ್ಲಿ ತಲೆ ಕೆಡಿಸ್ಕೊಳ್ಳೋದೇನಿದೆ? ನಾವು ಆಗಲೇ ಹೇಳಾಗಿದೆ. ಆದರೆ ನೀನು ಯಾಕೆ ಹೀಗಾಡ್ತಿದ್ಯಾ ಅದಕ್ಕೆ ವಿಷಯದಲ್ಲಿ ಅನ್ನೋದೇ ನಮಗೆ ಗೊತ್ತಾಗ್ತಿಲ್ಲ. ಈ ಮನೆಯಲ್ಲಿ ಬೇರೆ ಯಾರಾದರೂ ಈ ಮಾತು ಹೇಳಿದರೆ ಅದು ಓಕೆ. ಅದಕ್ಕೆಯಿಂದ ದೊಡ್ಡ ಹೆಲ್ಪ್ ತಗೊಂಡ್ರು ನೀನು ಅವರಿಗೆ ಗ್ರೇಟ್ಫುಲ್ ಆಗಿರೋದು ಬಿಟ್ಟು ಈ ಮಾತು ಹೇಳ್ತಿದ್ಯಲ್ಲ, ಅದಕ್ಕೆ ನಮ್ಮ ಫ್ಯಾಮಿಲಿಗೆ ಬೇಡ ಅನ್ನೋದಕ್ಕೆ ಒಂದೇ ಒಂದು ಸರಿಯಾದ ಕಾರಣ ಹೇಳಿ ನೋಡೋಣ. ಆಗಲೇ ಹೇಳಿದ್ನಲ್ಲ ಚಿಕ್ಕಪ್ಪ. ಅದು ಸ್ಪಷ್ಟವಾದ ಕಾರಣ ಅಲ್ಲ. ಅವ್ರ ಮುಖ ನೋಡು, ಚೂರಾದರೂ ಕಪಟ ಕಾಣಿಸ್ತಿದ್ಯಾ? ಅಂಥವ್ರಿಗೆ ಬೇಜಾರು ಮಾಡ್ತೀಯಲ್ಲೋ. ಅವ್ರ ಮುಖ ನೋಡಿಕೊಂಡು ನೀನು ಹೇಳಿದ ಸರಿನಾ ಅಂತ ಯೋಚನೆ ಮಾಡು. ಹ್ಞೂ, ನಾನು ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ. ಅವ್ರ ಮುಖಾನ ನೀನು ಅರ್ಧ ನಿಮಿಷ ಆದರೂ ನೋಡಲೇಬೇಕು. ಆಮೇಲೂ ಅವರು ನಮ್ಮ ಫ್ಯಾಮಿಲಿಗೆ ಬೇಡ ಅಂದರೆ ಆಮೇಲೆ
ಈಗ ಹೇಳ ನಿಂಗಿನ್ನೂ ಅವ್ರ ಮೇಲೆ ಕೋಪನಾ? ನನಗೆ ದ್ವೇಷ, ಕೋಪ, ಇರಿಟೇಷನ್ ಎಲ್ಲ ಇರೋದು ಇವ್ರ ಮಕ್ಕಳ ಮೇಲೆ. ಅವರಿಂದ ನಮ್ಗೆ ಯಾವ ಡಿಸ್ಟರ್ಬೆನ್ಸು ಆಗಲ್ಲ ಅಂದರೆ ನನಗೆ ಓಕೆ ಇದೆ. ಥ್ಯಾಂಕ್ಸ್ ಅಭಿ. ಇವರಿಂದ ನಿಮಗಾಗಲಿ ಈ ಮನೆಗಾಗಲಿ ಯಾವ ತೊಂದರೆನೂ ಆಗಲ್ಲ. ಆ ಗ್ಯಾರಂಟಿ ನಾನು ಕೊಡ್ತೀನಿ. ಈ ವಿಷಯದಲ್ಲಿ ನೀನು ನನ್ನ ಮೇಲೆ ನಂಬಿಕೆ ಇಡ್ಬೋದು. ನಿಮ್ಮನ್ನು ನಂಬದ ಚಾನ್ಸೇ ಇಲ್ಲ. ಅಕಸ್ಮಾತ್ ನಂಬಿಕೆ ಪ್ರಶ್ನೆ ಬಂದರೆ ನಾನು ನಿಮಗಿಂತ ಜಾಸ್ತಿ ಇವ್ರನ್ನ ನಂಬ್ತೀನಿ. ತಾತ, ಸೊಗ್ಲಾಡಿ ತುಳಸಿ ಮತ್ತೆ ಏನಾದ್ರು ಫೋನ್ ಮಾಡಿದ್ಲ? ಇಲ್ಲ ತಾತ. ಏನೋ ತುಳಸಿ ಆ ಮನೆ ಯಜಮಾನಿ ಅಂತ ಕಾನೂನಿನ ಪ್ರಕಾರ ಆಗಿಬಿಟ್ರೆ ನನಗೊಂಥರ ಸಮಾಧಾನ. ಹೌದು ತಾತ. ಅಮ್ಮ ಆ ಮನೆಗೆ ಹೋಗಿದ್ದು ಇಷ್ಟು ದಿನದಲ್ಲೇ ಏನೆಲ್ಲ ಜವಾಬ್ದಾರಿನ ಅವ್ರ ಮೇಲೆ ಹೇಳ್ಕೊಂಡು ಆ ಮನೆಯವ್ರಿಗೆ ಎಷ್ಟೆಲ್ಲ ಒಳ್ಳೇದು ಮಾಡಿದ್ದಾರೆ. ಅಮ್ಮಂಗೆ ಆ ಸ್ಥಾನ ಸಿಗಬೇಕು. ಶಿ ಡಿಸರ್ವ್ಸ್ ಇಟ್. ಹೌದು, ಹಾಗೇನೆ ಅಮ್ಮನಿಂದ ನಾವು ಸುಮಾರು ವಿಷಯಕ್ಕೆ ಡಿಸರ್ವ್ ಆಗಿರ್ತೀವಿ. ಐ ಮೀನ್, ಅಮ್ಮ ಆ ಮನೆಗೆ ಯಜಮಾನಿ ಆದ್ರೆ ನಾವು ಆ ಮನೆಗೆ ಧಾರಾಳವಾಗಿ ಹೋಗ್ಬೋದು. ಅಲ್ಲೇ ನಾನು ಸೀಮಂತನೂ ಮಾಡ್ಕೋಬೋದು. ಥೂ, ಎಂಥ ಕೊಳಕು ಮನ್ಸ ಇಳ್ದು. ಓಡೋದವಳೆ, ನಿನಗೂ ಆ ಮನೆಗೂ ಯಾವ ಸಂಬಂಧನೂ ಇಲ್ಲ. ವಂಶವೃಕ್ಷ ಮತ್ತೊಂದು ಅನ್ನೋದು ಅವ್ರವ್ರು ಮಾಡ್ಕೊಳ್ಳೋದು. ಅದೇಗಾಗತ್ತೆ ತಾತ? ಅಮ್ಮ ನಮ್ಮಮ್ಮ ಅನ್ನೋದು ಸುಳ್ಳಲ್ವಲ್ಲ, ನಾನು ಅವಳ ಮಗಳು ಅನ್ನೋದು ಸುಳ್ಳಲ್ಲ. ಈ ಸಂಬಂಧ ಇರೋವರೆಗೂ ನಮ್ಮಮ್ಮಂಗೆ ಸಂಬಂಧ ಪಟ್ಟಿದ್ದೆಲ್ಲ ನನಗೂ ಸಂಬಂಧ ಪಟ್ಟೇ ಪಡುತ್ತೆ ಅಲ್ವೇನ್ರಿ? ಏ ಸಂಧ್ಯಾ, ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ. ಅವರಾಗವರು ನಿನ್ನ ಹೆಸರು ಸೇರಿಸಿಲ್ಲ ಅಂದರೆ ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ನೀನು ಇನ್ನೇನೋ ಮಾಡೋಕ್ಕೋಗಿ ಅಲ್ಲಿ ಅತ್ತೆಗೆ ತೊಂದರೆ ಮಾಡೋಕ್ಕಂತೂ ಹೋಗ್ಬೇಡ, ಸುಮ್ಮನಿದ್ಬಿಡು. ನಿನಗೆ ಅರ್ಥ ಆಗಿರೋ ಸೂಕ್ಷ್ಮದಲ್ಲಿ 1% ಆದರೂ ನಿನ್ನ ಹೆಂಡತಿಗೆ ಅರ್ಥ ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು. ಎಲ್ಲೋ ನನ್ನ ಕರ್ಮ. ತಾತ, ನಿಮ್ಗೆಲ್ಲ ಪ್ರಾಕ್ಟಿಕ್ಯಾಲಿಟಿ ಅನ್ನೋದು ಚೂರೂ ಇಲ್ಲ. ಈಗ ನೋಡು, ಅಷ್ಟು ಆಸ್ತಿಲಿ ಅಮ್ಮನ ಹೆಸರು ಇದೆ ಅಂದ್ರೆ ಅಮ್ಮಂಗೂ ಪಾಲ್ ಬರುತ್ತೆ. ಆ ಪಾಲಲ್ಲಿ ಅಮ್ಮ ನಮಗೂ ಕೊಡಲ್ಲ ಅಂತಾಳ? ಸಂಧ್ಯಾ, ಅಮ್ಮ ಇದನ್ನೆಲ್ಲ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರಿಗೆ ದುಡ್ಡು ಆಸ್ತಿಗಿಂತ ಮನೇಲಿ ಎಲ್ಲರೂ ಖುಷಿಯಾಗಿರೋದು ಮುಖ್ಯ. ಸಮರ್ಥ ಹೋಗಿ ಡಾಕ್ಯುಮೆಂಟ್ಸ್ನ ಕೊಟ್ಟು ಬಂದಿದ್ದಾನಲ್ಲ, ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಮಿಕ್ಕಿದ್ದು ಆ ಮನೆಯವ್ರು ನೋಡ್ಕೊಳ್ತಾರೆ. ಚಿನ್ನದಂತ ಮಾತಾಡಿದೆ ಸೊಗಲಾಡಿ, ಆದರೆ ಅದು ಈ ಕಾಗೆ ಬಂಗಾರಕ್ಕೆ ಅರ್ಥವಾಗಬೇಕಲ್ಲ. ನೀವೇನಾದರೂ ಮಾತಾಡ್ಕೊಳ್ಳಿ, ನನಗಂತೂ ಲೈಫ್ ಸೆಟ್ಲ್ ಆಗೋ ಶೋರ್ ಶಾರ್ಟ್ ಕಾಣಿಸ್ತಿದೆ. ನೀವು ಕೇಳಿದ್ದು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಇದೆಲ್ಲ ಡಾಕ್ಯುಮೆಂಟ್ಸ್ ಇದೆ, ಫೋಟೋನೂ ಅದರಲ್ಲೇ ಇದೆ. ಮ್ಯಾರೇಜ್ ಸರ್ಟಿಫಿಕೇಟ್ ತಕ್ಷಣ ಸಿಗುತ್ತೆ, ತೊಂದರೆ ಏನೂ ಇಲ್ಲ. ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ. ಆಮೇಲೆ ನೀವು ಮದುವೆ ಕಾಸ್ಟ್ಯೂಮ್ಸಲ್ಲಿರೋ ಫೋಟೋ, ಹಾಂ ಅದು ಇದೆ, ಓಕೆ. ಆಮೇಲೆ ಈ ಡಾಕ್ಯುಮೆಂಟ್ಸು ವಂಶವೃಕ್ಷಕ್ಕೆ. ಮಾಧವ್ ಅವರು ನಿಮ್ಮಿಬ್ಬರು ಮಕ್ಕಳು ಅವಿನಾಶ್ ಮತ್ತು ಅಭಿಜಿತ್ ಅಲ್ವಾ?
ಆಮೇಲೆ ತುಳಸಿಯವರು ಅವ್ರ ಮಕ್ಕಳು ಅವ್ರ ವಿಷಯ ಈಗ ಯಾಕೆ? ತುಳಸಿಯವರು ಮಾಧವ್ ಅವ್ರ ಪತ್ನಿ ಅಂದಮೇಲೆ ತುಳಸಿಯವ್ರ ಮಕ್ಕಳಿಗೂ ಮಾಧವರವರೇ ಅಪ್ಪ ಆಗ್ತಾ ಇರ್ತಾನೆ. ತಂದೆ ವಂಶವೃಕ್ಷದಲ್ಲಿ ಮಕ್ಕಳ ಹೆಸರು ಬರಬೇಕಾಗುತ್ತೆ ಅಭಿಜಿತ್ ಅವರೇ. ಇದು ಸಾಧ್ಯನೇ ಇಲ್ಲ. ನಮ್ಮ ಫ್ಯಾಮಿಲಿ ಟ್ರೀಯಲ್ಲಿ ಇವ್ರ ಹೆಸರು ಸೇರಿಸಿದ್ದೆ ದೊಡ್ಡ ವಿಚಾರ. ಅಂಥದ್ರಲ್ಲಿ ಇವ್ರ ಮಕ್ಕಳ ಹೆಸರು ಬೇರೆನಾ? ಸಾಧ್ಯನೇ ಇಲ್ಲ. ಹೌದು, ಅವ್ರ ಹೆಸರು ಸೇರಿಸೋದ್ರಿಂದ ಈ ಮನೆಯಲ್ಲಿ ಎಷ್ಟೋ ಜನರಿಗೆ ನೆಮ್ಮದಿ ಇರಲ್ಲ. ನಮ್ಮನೆ ಶಾಂತಿ ಹಾಳು ಮಾಡ್ಕೊಳಕ್ಕೆ ನಮ್ಗಿಷ್ಟ ಇಲ್ಲ. ಅದು ಹೇಗಾಗುತ್ತೆ? ತುಳಸಿ ಮಾಧವ ಅವ್ರ ಮಕ್ಕಳು ಅಂತ ವಿಷಯ ಬಂದಾಗ ಅವಿನಾಶ್ ಮತ್ತು ಅಭಿಜಿತ್ ಅವ್ರ ಹೆಸರು ಜೊತೆಯಲ್ಲಿ ತುಳಸಿ ಅವ್ರ ಮಕ್ಕಳ ಹೆಸರು ಬರಲೇಬೇಕು. ನೋಡಿ, ಅವರಿಬ್ರು ಹೆಸರು ಸೇರಿಸ್ಬೇಕು ಅಂತಾದರೆ ಇವ್ರ ಹೆಸರು ಸೇರ್ಸೋದು ಬೇಡ. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಹಾಗೆ ಮಾಡೋಕ್ಕಾಗಲ್ಲಪ್ಪ. ಕಾನೂನು ಪ್ರಕಾರ ಇವ್ರ ಹೆಸರು ಹಾಕಲೇಬೇಕಾಗುತ್ತೆ. ನೀವೀಗ ಹಾಕಲಿಲ್ಲ ಅಂದರೆ ಮುಂದೆ ನೀವು ಆಸ್ತಿ ಮಾರಾಟ ಮಾಡೋವಾಗ ಅಥವಾ ಡಿವೈಡ್ ಮಾಡ್ಕೊಳ್ಳೋವಾಗ ತುಂಬ ತೊಂದರೆ ಆಗುತ್ತೆ. ಅವ್ರು ಏನಾದರೂ ತಕರಾರು ಮಾಡಿದರೆ ಮುಂದೆ ನೀವು ಕೋರ್ಟು ಕಚೇರಿಯಲ್ಲಿ ಬೇಕಾಗುತ್ತೆ. ಇಲ್ಲ, ಯಾಕೋ ಇದು ನಮ್ಗೆ ಒಪ್ಪಿಗೆ ಆಗ್ತಿಲ್ಲ. ನೀವು ನಮ್ಗೆ ಸ್ವಲ್ಪ ಟೈಮ್ ಕೊಡಿ, ನಾವು ಯೋಚನೆ ಮಾಡಿ ಹೇಳ್ತೀವಿ. ಆಯಿತು, ಪರವಾಗಿಲ್ಲ. ಯೋಚಿಸಿ ನಂಗೆ ತಿಳಿಸಿ. ನಾನಿನ್ನು ಬರ್ತೀನಿ ಮಾಧವ್ ಸರ್. ನೋಡಿದ್ರ ಚಿಕ್ಕಪ್ಪ, ನಾನು ಇವ್ರೊಬ್ರು ಮುಖ ನೋಡ್ಕೊಂಡು ಒಪ್ಕೊಂಡೆ. ಆದರೆ ಈಗ ಅವರೆಲ್ಲ ಬಂದು ನಮ್ಮನೆಗೆ ಒಕ್ಕರಿಸ್ತಾರೆ ಅನ್ನೋದಾದರೆ ನನಗಿದು ಖಂಡಿತ ಒಪ್ಪಿಗೆ ಇಲ್ಲ. ಬೇರೆ ದಾರಿ ಯಾವುದಾದ್ರೂ ಇದ್ರೆ ನೋಡಿ ಪ್ಲೀಸ್. ಮಾಧವ್ ಅವರೇ, ಇದು ಯಾಕೋ ಎಲ್ಲೋ ಹೋಗ್ತಾ ಇದೆ ಅನ್ಸುತ್ತೆ. ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ನನಗಂತೂ ಮನೆಯಲ್ಲಿ ಈಗ ಒಬ್ರೊಬ್ರು ಕೂಗಾಡ್ಕೊಂಡು ಮನ್ಸು ಕೆಡ್ಸ್ಕೊಂಡು ಕೂತ್ಕೊಳ್ಳೋದನ್ನ ನೋಡೋಕ್ಕಾಗ್ತಾ ಇಲ್ಲ. ತುಳಸಿಯವರೇ, ನನಗಿದೆಲ್ಲ ಅಭ್ಯಾಸ ಆಗಿದೆ. ಎಲ್ಲದನ್ನೂ ಎಮೋಷ್ನಲ್ ಆಗಿ ನೋಡೋಕ್ಕಾಗಲ್ಲ, ಪ್ರಾಕ್ಟಿಕಲ್ ಆಗಿ ಯೋಚಿಸ್ಬೇಕು. ಈಗ ಕಾನೂನು ಪ್ರಕಾರ ಒಂದು ವೇಳೆ ನನಗೇನಾದರೂ ಆಯಿತು ಅಂದರೆ ಬಿಡ್ತೋನಿ, ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ಲೈಫಲ್ಲಿ ಯಾವಾಗ ಯಾರಿಗೆ ಏನಾಗುತ್ತೆ ಅನ್ನೋದು ಹೇಳೋದು ಕಷ್ಟ. ಈಗ ಅಕಸ್ಮಾತ್ ಏನಾದರೂ ಆಯಿತು ಅಂದರೆ ಈ ಇಡೀ ಆಸ್ತಿ ಅಧಿಕಾರ ಯಾರಿಗೆ ಸೇರಬೇಕು ಅನ್ನೋ ವಿಷಯ ಬರುತ್ತೆ. ಇಷ್ಟು ಆಸ್ತಿ ಅಧಿಕಾರದಲ್ಲಿ ಏನೇ ಬದಲಾವಣೆ ಆಗಬೇಕಾದ್ರೂ, ಯಾವುದನ್ನೇ ಮಾರಬೇಕು ತಗೋಬೇಕು ಅಂದರೂ ಅದರಲ್ಲಿ ಯಾರಿಗೆ ಎಷ್ಟು ಅಧಿಕಾರ ಇದೆ ಅನ್ನೋದು ಮುಖ್ಯ ಆಗುತ್ತೆ. ಸಮರ್ಥ್ ಸಂಧ್ಯಾಗೂ ನಮ್ಮನ್ನು ಬಿಟ್ಟರೆ ಯಾರಿದ್ದಾರೆ? ಅಪ್ಪನ ಸ್ಥಾನದಲ್ಲಿ ನಿಂತಿದ್ದೀನಿ, ಅಪ್ಪನ ಕರ್ತವ್ಯನೂ ಮಾಡಬೇಕಲ್ವಾ? ಸಡನ್ನಾಗಿ ಈ ವಿಷಯ ಬಂತಲ್ಲ, ಮಕ್ಕಳಿಗೆ ಶಾಕ್ ಆಗಿದೆ, ಅದಕ್ಕೆ ಹೀಗಾಡ್ತಿದ್ದಾರೆ. ಎಲ್ಲ ಕಾನೂನು ಪ್ರಕಾರನೇ ಆದಮೇಲೆ ಅವರು ಒಪ್ಕೊಳ್ತಾರೆ. ಸ್ವಲ್ಪ ದಿನ ಬೇಸರ ಮನಸ್ತಾಪ ಎಲ್ಲ ಇರುತ್ತೆ. ಏನಾದರೂ ಒಂದು ಆಗಬೇಕು ಅಂದರೆ ಈ ಮನಸ್ತಾಪ ಸಹಜ ಅಲ್ವಾ? ನನಗೇನು ಅರ್ಥ ಆಗ್ತಾ ಇಲ್ಲ ಮಾಧವ್ ಅವರೇ. ಇದೆಲ್ಲ ಹೊಸ್ತು ನನಗೆ. ಏನಿಲ್ಲ, ಅವ್ರ ಹೆಸರನ್ನು ಇದರಲ್ಲಿ ಸೇರಿಸೋದ್ರಿಂದ ಸಮರ್ಥ್ ಸಂಧ್ಯಾನು ನಮ್ಮ ಕುಟುಂಬದ ಮಕ್ಕಳು ಅಂತ ಆಗುತ್ತೆ. ನೀವು ಹೇಗೆ ಅವಿನ ಮಕ್ಕಳು ಅಂತ ಒಪ್ಕೊಂಡಿದ್ದೀರೋ ಹಾಗೆ ಸಮರ್ಥ್ ಸಂಧ್ಯಾ ನನಗೂ ಮಕ್ಕಳು ಅಂತ ಆಗುತ್ತೆ. ಅವರಿಗೂ ಕೂಡ ಇದೇ ಮನೆ ಹೆಸರು ಸಿಗುತ್ತೆ. ಈ ಮನೆ ವಾರಸ್ದಾರರಾಗ್ತಾರೆ. ನಾವಿಬ್ಬರು ಇಡೀ ಸಮಾಜದ ಮುಂದೆ ನಮಗೆ 4 ಜನ ಮಕ್ಕಳು ಅಂತ ಧೈರ್ಯವಾಗಿ ಹೇಳ್ಕೋಬೋದು. ಈಗ ಒಬ್ಬೊಬ್ಬರ ಮಧ್ಯೆ ವೈಮನಸ್ಯ ಇರ್ಬೋದು,
ಆದರೆ ಒಂದೇ ಕುಟುಂಬ ಅಂತಾದರೆ ಮುಂದೊಂದು ದಿನ ಎಲ್ಲ ಸರಿ ಹೋಗಿ ಅವರೆಲ್ಲರೂ ಒಟ್ಟಿಗೆ ಬದುಕೋ ಟೈಮ್ ಬಂದರೆ ಹೇಗಿರುತ್ತೆ ಅಂತ ಒಂದು ಸಲ ಯೋಚಿಸಿ. ನಮ್ಮ 4 ಮಕ್ಕಳು ಖುಷಿಯಾಗಿರೋ ದಿನಾನ ನಾವು ನೋಡೋದು ಬೇಡವಾ? ಇದೆಲ್ಲ ನಿಜ ಆಗತ್ತಾ ಮಾಧವ್ ಅವರೇ? 4 ಜನ ಮಕ್ಕಳು ಒಟ್ಟಿಗೆ? ಅದೆಲ್ಲ ನಿಜ ಆಗಬೇಕು ಅಂದರೆ ನಾವು ಈ ವಂಶವೃಕ್ಷದ ವಿಷಯನ ಗಂಭೀರವಾಗಿ ತಗೊಳ್ಳೇಬೇಕು. ನಿಮ್ಮ ಜೊತೆ ನಾನಿದ್ದೀನಿ ತುಳಸಿಯವರೇ, ಎಲ್ಲದನ್ನೂ ನಾನು ನಿಭಾಯಿಸ್ತೀನಿ. ಈಗ ಸ್ವಲ್ಪ ಕಹಿ ಅನುಭವ ಆದರೂ ನಾವಿಬ್ಬರು ಸೇರಿ ಮತ್ತೆ ಎಲ್ಲರನ್ನೂ ಒಂದು ಮಾಡೋಣ, ಎಲ್ಲ ಒಳ್ಳೆಯದಾಗತ್ತೆ.